ನೀವು ಹೇಳಿದ್ರಿ ಅಂತ ನಾನು ಕಳಿಸ್ದೆ. ಇವತ್ತೇ ಕೈ ಕೊಡಬೇಕಾಗಿತ್ತಾ? ನೋಡಿ ಹೇಗೆ ಮಾಡಿದ್ದಾಳೆ ಅಂತ. ಒಂಚೂರು ಟೈಮ್ ಸೆನ್ಸೇ ಇಲ್ಲ. ಏನೇ ಒಂದು ನಿಮಿಷ ಅಲ್ಲ, ಬಂದೇ ಬಿಟ್ಲು. ಮಂತ್ರೇ ಸಮುದ್ಯಂದುಹ ಆನಾದೇನುರ್ವಾಗಸ್ಮಾನವಸೃತೈತು ಧ್ರುವಂತೆ ರಾಜಾವರಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ. ಇನ್ನು ಯಾರನ್ನೂ ಕಾಯಬೇಕಾಗಿಲ್ಲ, ಶುರು ಮಾಡೋಣ. ಓಂ ಧ್ರುವಂತೆ ರಾಜಾವರಣೋ ಧ್ರುವಂ ದೇವೋ ಬೃಹಸ್ಪತಿ. ತಾಂಬೂಲ ಬದಲಾಯಿಸ್ಕೋಬೋದು. ಇಬ್ರು ಹೇಳಿ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ಲಕ್ಷ್ಮೀಪದೇ ತೇಂಗ್ರಿಯುಗಂ ಸ್ಮರಾಮಿ. ಇಬ್ರು ಗಂಡ ಹೆಂಡತಿ ತಟ್ಟೆ ಹಿಡ್ಕೊಳ್ಳಿ, ಹೇಳಿ. ವಾಚಾ ವಾಚಾ ದತ್ತ ಮಯಾ ಕನ್ಯಾ ಮಯಾ ಕನ್ಯಾ ಪುತ್ರಾರ್ಥಂ ಪುತ್ರಾರ್ಥಂ. ನಿಶ್ಚಿತಾರ್ಥದ ಸೀರೆನ ಕೊಡಿ. ಓಂ ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ. ಹರಿದ್ರಾರಂಜಿತೆ ದೇವಿ ಸುಖ ಸೌಭಾಗ್ಯದಾಯಿನಿ ಹರಿದ್ರಾಂತೆ ಪ್ರದಾಸ್ಯಾಮಿ ಗೃಹಾಣ ದುರಾಂಬಿಕೆ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಓಂ ಸುಮಂಗಲಿರುವದಾರ್ಗು ಸಮೇತ ಮಚ್ಚತ ಸೌಭಾಗ್ಯಮಸ್ಮೇತ ತನವೇತನ ದೀರ್ಘ ಸೌಮಂಗಲ್ಯಾಭಿವೃದ್ಧಿರಸ್ತು. ಹೋಗಮ್ಮ, ನಿಶ್ಚಿತಾರ್ಥ ಸೀರೆನ ಉಟ್ಕೊಂಬ. ಇವಾಗ ಹುಡುಗನಿಗೆ ತಂದಿರೋ ನಿಶ್ಚಿತಾರ್ಥದ ಬಟ್ಟೆನ್ನ ನೀವು ಕೊಟ್ಬಿಡಿ. ಏನಂದ್ರೆ ತಗೊಳ್ಳಿ. ಓಂ ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ದಾರಯತಾಂ ಧ್ರುವಂ. ಓಂ ನಮೋ ನಮೋ ಭವತಿ ಜಾಯಮಾನೋ ನ ಕೇತುರಶತಾಮೇತ್ಯಗ್ರಂ ಭಾಗಂ ದೇವೇದ್ಯೋ ವಿದದಾ ಚಂದ್ರಮಾತ್ರತೆ ದೀರ್ಘಮಾಯು. ಹೋಗಪ್ಪ, ನೀನು ನಿಶ್ಚಿತಾರ್ಥದ ಬಟ್ಟೆ ಹಾಕೊಂಡು ಬಾ. ಮಂಜಣ್ಣ, ಇನ್ಮೇಲಿಂದ ನಿಮ್ಮ ಮಗಳು ನಮ್ಮನೆಯೊಳಗ್ಲೇ ಲೆಕ್ಕ. ಎಲ್ಲಿ ಹೋಗ್ತೀಯಾ, ಏನು ಮಾಡ್ತೀಯ ಅಂತ ತಿಳ್ಕೊಳ್ಳೋದಕ್ಕೆ ನಿನಗೆ ಆಕ್ಸಿಡೆಂಟ್ ಆಗಿದ್ದೀನ ನಿನ್ನ ಫೋನಲ್ಲಿ ಲೈವ್ ಟ್ರ್ಯಾಕರ್ನ ಫಿಕ್ಸ್ ಮಾಡಿಸಿದ್ದೆ. ನೀನು ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರಲ್ಲ ವಿಕ್ರಾಂತ್. ವಿಕ್ರಾಂತ್, 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 ವಿಕ್ರಾಂತ್. ಟ್ರ್ಯಾಕರ್ ಬೇರೆ ವರ್ಕ್ ಆಗ್ತಿಲ್ವಲ್ಲ. ವಿಕ್ರಾಂತ್, 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 ಏನ್ ಮಾಡ್ಕೊಂಡ ವಿಕ್ರಾಂತ್? ವಿಕ್ರಾಂತ್ ಮಾತಾಡು ವಿಕ್ರಾಂತ್.
ವಿಕ್ರಾಂತ್ ಎದೇಳು. ವಿಕ್ರಾಂತ್ ಮಾತಾಡು. ವಿಕ್ರಾಂತ್ ಹೆಲ್ಪ್. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮಕೇತುವೇ ನಮಃ, ಗಣಾಧ್ಯಕ್ಷಾಯ ನಮಃ, ಫಾಲಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ಮಹಾಗಣಪತಿ ನಮಃ. ನಾನಾವಿಧ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಮಂಜಣ್ಣ ಹೇಳಿ ಆರ್ಡ್ರ್ ಕೊಟ್ಟಿದ್ರು, ಜೋಡಿ ಇಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿರ್ಲಿಲ್ಲ ಅಲ್ವಾ? ಅದೇನೋ ಹೇಳ್ತಾರಲ್ಲ, ಈಡು ಜೋಡು ಅಂತ, ಹಾಗೆ. ಸರಿ, ಇವಾಗ ಉಂಗುರ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಶುರು ಮಾಡೋಣ. ಮಾತಾಡು ವಿಕ್ರಾಂತ್. ನನಗೆ ಅವಳ ಬಿಟ್ಟಿರೋಕ್ಕಾಗಲ್ಲ ಅಣ್ಣ. ಅದ್ಯಾರು ಅಂತ ಹೇಳು. ಹಾಗಂತ ನಾನು ಅವ್ರನ್ನ ಈಗ ಪಡ್ಕೊಳಕ್ಕೂ ಆಗಲ್ಲ. ಅದ್ಯಾರು ಅಂತ ಹೇಳು. ಯಾರು ಅಂತ ಎಲ್ಲ ಕೇಳ್ಬೇಡ ಅಗ್ರಜ, ನಾನು ಸಾಯ್ಬೇಕಷ್ಟೇ. ನೀನು ಎಷ್ಟೇ ರೇಗಿದ್ರು, ಎಷ್ಟೇ ಕೋಪ ಮಾಡ್ಕೊಂಡ್ರು, ಕೊನೆಗೆ ನನ್ನ ನೋವಿಗೆ ಸ್ಪಂದಿಸೋ ನೀನೇ ಅಲ್ವಾ? ಅದಕ್ಕೆ ಇಮಿಡಿಯೇಟಾಗಿ ಕಾಲ್ ಮಾಡಿದೆ. ಏನಾಗಲ್ಲ ವಿಕ್ರಾಂತ್, ಜಸ್ಟ್ ಹೋಲ್ಡ್ ಆನ್. ಸಾಯೋ ಟೈಮಲ್ಲಿ ತುಳಸಿ ನೀರು ಕೊಡ್ತಾರಂತೆ, ತಾವಾಗ್ತಾನೆ ನೀರು ಬೇಕು. ಹಲೋ ಡಾಕ್ಟರ್, ನನ್ನ ತಮ್ಮ ವಿಕ್ರಾಂತ್ ವಿಷ ಕುಡಿದ್ಬಿಟ್ಟಿದ್ದಾನೆ ಡಾಕ್ಟರ್. ಹಾಸ್ಪಿಟಲ್ಗೆ ಕರ್ಕೊಂಡ್ಬರ್ತಾ ಇದ್ದೀನಿ. ಯಾ ಐ ನೋ ದ್ಯಾಟ್. ಅದು ನೀರು ಕೇಳ್ತಾ ಇದ್ದಾನೆ, ಕೊಡ್ಬೋದಾ? ಬೇಡ ಬೇಡ, ಆದಷ್ಟು ಬೇಗ ಕರ್ಕೊಂಡು ಬನ್ನಿ. ಸರಿ ಡಾಕ್ಟರ್, ಯಾ ಐ ಡೂ ದ್ಯಾಟ್. ವಿಕ್ರಾಂತ್, ಇನ್ 5 minutes ತಡ್ಕೋ, ಹಾಸ್ಪಿಟಲ್ ರೀಚ್ ಆಗ್ತೀವಿ. ಜಸ್ಟ್ 5 minutes. ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯು.
ವಿಕ್ಕಿ ನನ್ಗೆ ಕ್ಷಮಿಸ್ಬಿಡಿ. ಹೌದಾ? ಯಾವಾಗ? ಏನಾಯ್ತಾ ಇದ್ಯಾ? ಯಾರ ಫೋನು? ವಿಕ್ಕಿ ಅಣ್ಣ ವಿಷ ಕುಡಿದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನಂತೆ. ಏನ್ ಹೇಳ್ತಿದ್ದೀರಾ ಅದ್ಗೆ? ವಿಕ್ಕಿ ವಿಷ ಕುಡಿದಿದಾರಂತ? ಅಯ್ಯೋ ಯಾಕಂತೆ? ಅಯ್ಯೋ ಆ ಹುಡುಗ ಅಷ್ಟು ಚೆನ್ನಾಗಿದೆ, ಯಾಕೆ ಹೀಗೆ ಮಾಡ್ಕೊಂಡಂತೆ? ಅಯ್ಯೋ ದೇವ್ರಿ, ಏನಾಯ್ತು ಈ ಹುಡುಗನಿಗೆ? ಅದ್ಯಾ ಯಾವ ಹಾಸ್ಪಿಟ್ಲು ಅಂತ ಕೇಳು. ಏನ್ರಿ ಮಾಡೋದೀಗ? ಮಾಡೋದೇನು? ನಡೀರಿ ಹೋಗೋಣ. ತಿಳ್ಕೊಂಬರ್ಬೇಕ ಹಾಸ್ಪಿಟ್ಲ್ ಯಾವುದು ಅಂತ. ಬೇಕಪ್ಪ. ಜನ ನೀವು ಹೊಡೆದಾದ್ರೂ ಹೊರಡಿ. ಈ ಉಂಗ್ರ ಬದಲಾಯಿಸೋದಲ್ಲ ನಮ್ಮ ಶಾಸ್ತ್ರ ಅಲ್ಲ, ಮಕ್ಕಳ ಖುಷಿಯಾಗಿ ಅಷ್ಟೇ ಮಾಡೋದು. ಹೌದೌದು, ತಾಂಬೂಲ ತಟ್ಟೆ ಬದಲಾಯಿಸ್ಕೊಂಡ್ಮೇಲೆ ನಿಶ್ಚಿತಾರ್ಥ ಮುಗ್ದಂಗೆ ಮದುವೆ ಮುಹೂರ್ತ ಟೈಮು ನಾ ಗಂಡವ್ರಿಗೆ ತಿಳಿಸ್ತೀನಿ. ನೀವಿನ್ನು ಹೊರಡಿ. ಸರಿ, ನಾವು ಹೋಗೋಣ. ಒಳ್ಳೆ ಕಾಲದಲ್ಲಿ ನಾವು ಅವ್ರ ಜೊತೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಕಷ್ಟ ಕಾಲದಲ್ಲಿ ನಾವು ಸಂಬಂಧಿಕರ ಜೊತೆ ಇರಲೇಬೇಕು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಯಾಕ್ರಿ ಹೀಗಾಗೋಯ್ತು? ಅಯ್ಯೋ, ಈಗ ಅದನ್ನೆಲ್ಲ ಮಾತಾಡೋ ಟೈಮ್ ಅಲ್ಲ. ಅಂಜಲಿ, ಅದಿತಿ, ನೀವು ಅಕ್ಕನ ಜೊತೆ ಇರಿ. ಅಮ್ಮ, ನಡಿ ನಾವು ಹೋಗೋಣ. ಅಕ್ಕ ಜೋಪಾನ ಕಂಡ್ರೆ. ಅಂಜು, ಎಲ್ಲರೂ ಹೋಗೋದ್ಮೇಲೆ ಡೋರ್ ಕ್ಲೋಸ್ ಮಾಡ್ಕೊಂಡು ಬಾರೆ. ನನ್ನ ಅಕ್ಕನ ಜೊತೆ ಮಾತಾಡ್ತಾ ಇರ್ತೀನಿ. ಡಾಕ್ಟರ್ ವಿಕ್ರಾಂತ್. ಡೋಂಟ್ ವೆರಿ ವೇದಾಂತ್. ನರ್ಸ್, ವಿಕ್ರಾಂತ್ ಸರ್, ಈಗಲೇ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಏನೂ ಆಗೋದಿಲ್ಲ, ದಯವಿಟ್ಟು ತಾಳ್ಮೆಯಿಂದ ಇರಿ. ಹಲೋ ಅಪ್ಪ, ವಿಕ್ರಾಂತ್ ವಿಷಯ ಕೊಡ್ಬಿಟ್ಟಿದ್ದಾನಪ್ಪ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ. ಹಾಸ್ಪಿಟಲ್ ಲೊಕೇಶನ್ ಕಳಿಸ್ತೀನಿ. ಅಮ್ಮನ ಕರ್ಕೊಂಡು ಹೊರಟು ಬನ್ನಿ. ಅಮ್ಮ, ಈಗ ಒಂದೇ ಸಮಯ ಅಳ್ತಿದ್ರೆ ಹೇಗೆ ಹೇಳಿ? ಏನೂ ಆಗಲ್ಲಮ್ಮ, ಎಲ್ಲ ಸರಿ ಹೋಗುತ್ತಮ್ಮ. ಪ್ಲೀಸ್ ಅಳ್ಬೇಡ. ಅಮ್ಮ, ಏನಾಯ್ತಮ್ಮ? ವಿಕ್ಕಿ ಅಣ್ಣ ಹಿಂಗೆ ಮಾಡ್ಕೊಟ್ಟು ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಡಾಕ್ಟರ್ ಏನಂದ್ರು? ವಿಕ್ಕಿ ಅಣ್ಣ ಸರಿ ಹೋಗ್ತಾನಲ್ವಾ? ಸುಹಾಸಿನಿ, ಧೈರ್ಯ ತಂದ್ಕೊಳ್ಳಿ. ವಿಕ್ಕಿಗೆ ಏನೂ ಆಗಲ್ಲ. ಹೌದು ಸುಹಾಸಿನಿ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ದೇವ್ರು ನಿಮ್ಮ ಕಡೆ ಇದ್ದಾನೆ. ಅಲ್ಲ, ಅಷ್ಟು ಚೆನ್ನಾಗಿದ್ದು ಹುಡುಗ ಇದ್ದಕ್ಕಿದ್ದಕ್ಕೆ ಹಿಂಗೆ ಮಾಡ್ಕೊಂಡ? ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ವಿಕ್ರಾಂತ್ ನಮ್ಮ ಹತ್ರ ಏನು ಹೇಳ್ಕೊತಾ ಇರಲಿಲ್ಲ. ಅವನು ಈ ಥರದವನಲ್ಲ. ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದ ಅಂತ ನೀವೇ ನೋಡಿದ್ದೀರಲ್ಲ. ಅವನ್ಗೆ ಯಾರೋ ಏನೋ ಮಾಡಿದ್ದಾರೆ. ನನಗೆ ನನ್ನ ಮಗ ಬೇಕು, ನನಗೆ ನನ್ನ ವಿಕ್ರಾಂತ್ ಬೇಕು. ವೇದಾಂತ್, ವಿಕ್ರಾಂತ್ಗೆ ಏನೂ ಆಗಲ್ಲ ಅಲ್ವಾ? ಖಂಡಿತವಾಗ್ಲೂ ಏನೂ ಆಗೋದಿಲ್ಲಮ್ಮ. ಟ್ರೀಟ್ಮೆಂಟ್ ನಡೀತಿದೆಯಲ್ಲ, ಅವ್ನು ಖಂಡಿತವಾಗ್ಲೂ ಅದಕ್ಕೆ ರೆಸ್ಪಾಂಡ್ ಮಾಡೇ ಮಾಡ್ತಾನೆ. ನನಗೆ ಕಾನ್ಫಿಡೆನ್ಸ್ ಇದೆ, ವಿಕ್ರಾಂತ್ ಮೊದಲಿನ ಥರ ಆಗೇ ಆಗ್ತಾನೆ ಅಮ್ಮ. ಪಾಪ, ಇದಕ್ಕೆ ಆಫೀಸಿಂದ ಓಡ್ ಬಂದ ಅನಿಸುತ್ತೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಅಸಹಾಯಕರೇ. ಬಜರಂಗಿ ಎಲ್ಲರೂ ತುಂಬ ಬೇಜಾರಲ್ಲಿದ್ದಾರೆ. ವಿಕ್ಕಿ ಒಳ್ಳೆಯವರೇ, ಅವ್ರಿಗೇನು ಆಗ್ತಿರೋ ಥರ ಮಾಡಪ್ಪ, ಕಾಪಾಡಪ್ಪ.
ಯಾಕಕ್ಕ ಅಳ್ತಿದ್ಯಾ? ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ? ಅಂಜು ಬರ್ತಾಳೆ, ಅವಳು ಬಂದರೆ ಏನೂ ಹೇಳೋಕ್ಕಾಗಲ್ಲ. ಪ್ಲೀಸ್ ಅಕ್ಕ, ಏನಾಯ್ತು ಅಂತ ನನ್ನ ಹತ್ರ ಹೇಳ್ಕೊ. ಹೇಳಕ್ಕ. ನಾನು ವಿಕ್ಕಿ ಒಬ್ರನ್ನೊಬ್ರು ಪ್ರೀತಿಸ್ತಿದ್ದೀವಿ ಅದಿತಿ. ಬೇಗ ಆಸ್ಪತ್ರೆಗೆ ಸೇರಿಸಿದ್ದಾರೆ, ವಿಷ ತೆಗಿತಾರೆ, ಏನೂ ಆಗೋಲ್ಲ, ಚಿಂತೆ ಮಾಡಬೇಡಿ, ಧೈರ್ಯದಿಂದ ಇರಿ. ವೇದಾಂತ್, ಡಾಕ್ಟರ್ ಏನಾಯ್ತು? ನನ್ನ ಮಗ ಹೇಗಿದ್ದಾನೆ? ಡಾಕ್ಟರ್, ವಿಕ್ರಾಂತ್ಗೆ ಏನೂ ಆಗಿಲ್ಲ ತಾನೆ? ಯಾಕೆ ನೀವು ಏನು ಮಾತಾಡ್ತಾ ಇಲ್ಲ? ದಯವಿಟ್ಟು ಏನಾದರೂ ಹೇಳಿ. ವಿಷಯ ಇಲ್ಲಿ ತನಕ ಮುಂದುವರೆದಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಈ ವಿಷಯ ನನಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ ಅದಿತಿ. ನಾನು ಅಮ್ಮಗೂ ಹೇಳಿಲ್ಲ. ಯಾಕಕ್ಕ ಹೀಗೆ ಮಾಡಿದೆ? ಎಂಗೇಜ್ಮೆಂಟ್ ಎಲ್ಲ ಆದ್ಮೇಲೆ ಹೇಳ್ತಾ ಇದೆಯಲ್ಲಕ್ಕ. ಏನು ಮಾಡಲಿ ಅದಿತಿ, ಹೇಗೆ ಹೇಳಿ? ಹೇಳೋಕೆ ಪ್ರಯತ್ನ ಪಟ್ಟಾಗ ಮನೇಲಿ ಏನಾಯ್ತು ಅಂತ ನಿನಗೆ ಗೊತ್ತಲ್ಲ. ಸಾರಿ ವೇದಾಂತ್, ನೀವು ಅವ್ರನ್ನ ಇಲ್ಲಿ ಕರ್ಕೊಂಬರುವಾಗಲೇ ಬಾಡಿ ಪೂರ್ತಿ ಪಾಯ್ಸನ್ ಸ್ಪ್ರೆಡ್ ಆಗಿದೆ. ಹಿಸ್ ಪಲ್ಸ್ ಇಸ್ ಟೂ ಲೋ. ನಮ್ಮ ಕೈಲಾಗೋ ಪ್ರಯತ್ನನ ನಾವು ಮಾಡಿದ್ದೀವಿ, ಆದರೆ ಅವ್ರು ಬದುಕ್ತಾರೆ ಅಂತ ಹೇಳೋಕ್ಕಾಗಲ್ಲ.